ಜೈ ವಾಸವಿ 25, 26, 27 ಶುಕ್ರವಾರ, ಶನಿವಾರ, ಭಾನುವಾರ ಬೆಂಗಳೂರು ಅರಮನೆ ಮೈದಾನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಗ್ಲೋಬಲ್ ಆಕ್ಸಿಲರೇಟರ್ ವೇದಿಕೆಯಲ್ಲಿ ಸೇರಿಸಿ ನಾವು ಬೆಳೆದು ಮತ್ತೊಬ್ಬನ ಬೆಳೆಸೋದಿದೆಯಲ್ಲ ಅದು GMS ಕಾರ್ಯಕ್ರಮ. ಭಾರತ ದೇಶದಲ್ಲಾಯಿತು, ಅಮೆರಿಕದಲ್ಲಾಯಿತು, ಮುಂದಿನ ದಿನಗಳಲ್ಲಿ ಸಾಗರ ಆಚೆ ಇನ್ನೂ 10 ದೇಶಗಳಿಗೆ ಹೋಗ್ತೇವೆ. ಈ ಒಂದು ಪ್ರಚಾರ ಸಭೆಗೆ ಈ ಪ್ರಚಾರ ಕಾರ್ಯಕ್ರಮ ಬರೀತಾ ಇದ್ದೀವಿ. ನಮ್ಮ ಜೊತೆಗಿರ್ತಾರೆ, ನಾವೆಲ್ಲರೂ ಸೇರಿ ಮುಂದಿನ ಭವಿಷ್ಯದ ಯುವಜನತೆಗೆ ವಿಶ್ವಮಟ್ಟದ ಇಂಡಸ್ಟ್ರೀಸ್, ಕಾಮರ್ಸ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಮಿನಿಸ್ಟರ್ ಆಗಿರುವಂತಹ ಶ್ರೀ TG ಭರತ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ಗೆ ನಮ್ಮ ಚೇರ್ಮನ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸ್ವಾಗತ ಸುಸ್ವಾಗತ. ಹಾರ್ಟಿ ವೆಲ್ಕಮ್ ಟು ಯು ಸರ್. ನಮಗೆ ಏನು ಆಶ್ಚರ್ಯ ಬೇಕಾಗಿ ಗೆದ್ದು ರಾಜಕೀಯ ಕ್ಷೇತ್ರದಲ್ಲಿ ಬೀಗ್ತಾರಂತ ಶ್ರೀ H. V. ಮಂಜುನಾಥ್ ಅವರು ಸ್ವಾಗತವನ್ನು ಕೊಡ್ತಾರೆ. ಜೊತೆಗಿದ್ದಾರೆ ಅವರಿಗೆ ಕರ್ನಾಟಕ ಒಂದು ವರ್ಷಕ್ಕೆ 600 ಲಕ್ಷ ರೂಪಾಯಿಗಳ ಸೇವಾ ಕಾರ್ಯಕ್ರಮ ಮಾಡ್ತಾ ಇದೆ ಕರ್ನಾಟಕ ಆರ್ಯವೈಶ್ಯ ಸಭೆ. ಅದು ಕರ್ನಾಟಕ ಆರ್ಯವೈಶ್ಯ ಶಕ್ತಿ. ಅವತ್ತು 1 ಬಿಲ್ಡಿಂಗ್ ಇತ್ತು, ಇವತ್ತು 9 ಬಿಲ್ಡಿಂಗ್ಗಳಿದೆ. ವರ್ತ್ ಅಬೌಟ್ 700 crores, 700 ಕೋಟಿ ರೂಪಾಯಿಗಳ ಆಸ್ತಿ ಹೊಂದಿರುವಂಥ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಅದು ನಿಮ್ಮ ಮಹಾಸಭೆ ಆಗಿದೆ. ಆ ಮಹಾಸಭೆ ಮೂಲಕ ನಾವು ಇವತ್ತು ಕರ್ನಾಟಕದಿಂದ ಇಡೀ ಭೂಮಂಡಲಕ್ಕೆ ವ್ಯಾಪಿಸ್ತಾ ಇದ್ದಕ್ಕೆ ಬಹಳ ಸಂತೋಷ ಆಗಿದೆ. ವಿಶ್ವದಲ್ಲಿ ಇರುವಂತಹ ಅತ್ಯಂತ ಪ್ರತಿಷ್ಠಿತ ವಾಣಿಜ್ಯೋದ್ಯಮಗಳು ಬೆಂಗಳೂರು ನಗರಕ್ಕೆ ನಮ್ಮ ಜೊತೆಗೆ ಬರ್ತಾರೆ. ಏನಂತೇಳಿ ನೆಕ್ಸ್ಟ್ ನಮ್ಮ ಸೇತನ ಮಾಹಿತಿ ಕೊಡ್ತಾರೆ. ಇವತ್ತು ನೀವು ಯಾರ್ಯಾರಿದ್ದೀರ ಇಲ್ಲಿ ನೀವೆಲ್ಲರೂ ಒಂದು ಸಂಕಲ್ಪ ಮಾಡಿ ಈ ಡೋಲನ ಮತ್ತು ದಕ್ಕ ಮೋಗಿನಂತೆಯ ಆಟ ಬದಲಾಯಿಸಿ ಈಗ GAPS ಅತಿ ವೇಗದ అందరినీ చేరుతుంది. GAPS ಗ್ಲೋಬಲ್ ಪ್ರಮೋಷನಲ್ ಕ್ಯಾಂಪೇನ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಂದು ನಮ್ಮ ಸಮಾಜದ ಮುಂದಿನ 25 ವರ್ಷಕ್ಕೆ ನಮ್ಮ ಸಮಾಜ ಯಾವ ರೀತಿ ಬೆಳವಣಿಗೆ ಆಗಬೇಕು ಅಂತ ವಿಭಾಗದಲ್ಲೂ ಕೂಡ ಯಾರಿಗೆ ಅವಶ್ಯಕತೆ ಇದೆ. ನಮ್ಮ ಇಡೀ ಆರ್ಯವೈಶ್ಯ ಮಹಾಸಭಾ ಇವತ್ತು 700 ಕೋಟಿಯಷ್ಟು ಆಸ್ತಿ ಮಾಡಿದೆ ಅಂದ್ರೆ ಆ ವ್ಯಕ್ತಿಯ ದೂರದೃಷ್ಟಿ ಕಾರಣ ಅನ್ನುವಂಥದ್ರೊಳಗೆ ನಮಗೇನು ಅನುಮಾನ ಇಲ್ಲ. ಅದು ನಮ್ಮ ಆರ್ಯವೈಶ್ಯ ಸಮಾಜದಿಂದ ಕಾರ್ಯಕ್ರಮಗಳನ್ನ ಕಟ್ತಾರೆ. ಬೆಳಿಬೇಕು, ನಾವು ಬೆಳಿಬೇಕು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಆಗಲ್ಲ. ವಿಶ್ವವ್ಯಾಪಿ ಯೋಜನೆಯ ಆಲೋಚನೆಯ ಪರಿಕಲ್ಪನೆಯೇ ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್. ತಾಯಿಗೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಆದರೆ ನಿಮ್ಮ ಹೃದಯ ಭಾಷೆ ಕನ್ನಡ. ನಮ್ಮ ವೈಶ್ಯ ಜನಾಂಗ, ಶತ್ರು ಜನಾಂಗ ಬಹಳ ಹತ್ತಿರದಿಂದ ಬರೆ. ನಮ್ಮೂರಿನಲ್ಲಿ ನನಗೂ ಈ ಜನಾಂಗಕ್ಕೂ ಮಧ್ಯೆ ಒಂದು ಗೋಡೆ ಮಾತ್ರ ಮಧ್ಯ. ಯಾವ ರೀತಿ ನೀವು ಬದುಕ್ತೀರಿ ಎಂದು ಕೂಡ ನಾನು ಬರಬೇಕು. ಸಂಸ್ಕಾರಕ್ಕೆ ನ್ಯಾಯ ನೀತಿಯಿಂದ ಧರ್ಮವನ್ನು ಪಾಲನೆ ಮಾಡುವಂಥ ಒಂದು ದೊಡ್ಡ ಸಮುದಾಯ ಈ ವಾಸವಿ ಸಮುದಾಯ. ಸೃಷ್ಟಿ ಮಾಡುವಂಥ ಜನ ನೀವು ಯಾರಿಗೇನು ಕಡಿಮೆ ಇಲ್ಲ. ಮೂಲ ಕನ್ನಡದಲ್ಲಿ ಹುಟ್ಟಿರೋರು, ಕನ್ನಡದಲ್ಲಿ ಬೆಳೆದಿರೋರು. ಕರ್ನಾಟಕ ಯಾವಾಗಲೂ ನಿಮ್ಮ ಜೊತೆ ಇದೆ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ನೀವು ಧೈರ್ಯವಾಗಿ ನುಗ್ಗಿ. ನಮ್ಮ ಸರ್ಕಾರ, ನಮ್ಮ ಪಕ್ಷ, ನೀವು ಯಾವಾಗಲೂ ನಿಮ್ಮ ಜೊತೆಲಿ ನಾವು ಇರ್ತೇವೆ. ಚಿಂತೆ ಮಾಡಕ್ಕೆ ಹೋಗಬೇಡಿ. ಒಂದು ಮನುಷ್ಯನಲ್ಲಿ ಜಾಗ, ಇನ್ನೊಂದು ನೆಲಮಂಗಲದಲ್ಲಿ ತಾಮಸ್ಪೇಟೆಯಲ್ಲಿ ಒಂದು ವಿದ್ಯಾಸಂಸ್ಥೆಗೆ ಆಗ್ತಾ ಇರೋದು ಒಂದು ತೊಂದರೆ. ಮೂರನೇದು ಯಾವುದೋ ಒಂದು ಹೆಸರಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಹೆಸರನ್ನು ಹಾಕಿ ನೋಡೋಣ. ನನಗೂ ನಿಮ್ಮ ಅಧ್ಯಕ್ಷರಿಗೂ
ನಮ್ಮ ನಾಯಕರುಗಳು ಏನು ವೇದಿಕೆ ಇದ್ದಾರೆ ಮತ್ತು ನಿಮಗೆ ಒಪ್ಪಂದ ಆಗಬೇಕು, ನಂಬಿಕೆ ಆಗಬೇಕು. ಅದಕ್ಕೆ ತರೋ ಜವಾಬ್ದಾರಿ ನಿಮ್ಮದು. ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಋಣ ತೀರಿಸ್ಬೇಕಲ್ಲ ನೀವು. ಯಾರಿಗೆ ಶಕ್ತಿ ತುಂಬಬೇಕಲ್ಲ. ಈಗ 15-14 ವರ್ಷದಿಂದ ಪಾಪ ಆಗದೆ ಹೋದ ಕೆಲಸ ನನ್ನ ಮನೆ ಇಟ್ಟಿದ್ದೀನಿ. ನಾನು ಇವತ್ತು ಏನೇ ಆಗಲಿ ನಾನು ಬಂದು ಗಾಂಧಿನಗರದಲ್ಲಿ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ನಿಮಗೆ ಸ್ವಾತಂತ್ರ್ಯ, ಅಲ್ಲಿ ನಿಮ್ಮ ಸಮಸ್ಯೆಗೆ ನಾನು ಸ್ವಾತಂತ್ರ್ಯ ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಗ್ಲೋಬಲ್ ಅಕ್ವಿರೇಟರ್ ವಿಷನ್ ಸಮಿತಿ ಅಂತ ಅದರಲ್ಲಿ ಪಾಲ್ಗೊಂಡು ತಾವೆಲ್ಲ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳಾಗಬೇಕು, ಜನರಿಗೆ ಉದ್ಯೋಗವನ್ನು ಕೊಡಬೇಕು. ಅದಕ್ಕೆ ನಿಮಗೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ನೀವೆಲ್ಲ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ತಮಗೆ ಶುಭ ಹಾರೈಸಿ ಒಂದು ಅಭಿನಂದನೆ ಕಾರ್ಯಕ್ರಮ ಇದೆ. Sri D.K. Shivakumar, the dynamic Bengaluru to the citizens of the Karnataka. Thank you, D.K. Shivakumar sir. ಕರ್ನಾಟಕ ಅಧಿವೇಶನ ಮಹಾಸಭೆಯ ಆಶ್ರಯದಲ್ಲಿ ಡಿಸೆಂಬರ್ 25, 26, 27 ಗ್ಲೋಬಲ್ ಆಕ್ಸಿಲರೇಟರ್ ಸಂಬಂಧ ಮಾಡ್ತಾ ಇದ್ವಿ. ಇದರ ಮೂಲ ಉದ್ದೇಶ ಉದ್ಯೋಗಿಗಳಾಗಬೇಡಿ, ಉದ್ಯಮಿಗಳಾಗಿ ಉದ್ಯೋಗ ಸೃಷ್ಟಿ ಮಾಡೋಂಥ ಉದ್ಯಮಿಗಳಾಗಬೇಕು. ಇದೇ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಬೇಕಾದಂಥ ಸಕಲ ರೀತಿಯ ಸವಲತ್ತುಗಳನ್ನು ಅವ್ರಿಗೆ ಬೇಕಾದಂಥ ಸಹಕಾರ, ಜೊತೆಗೆ ಬೇಕಾದ ಟ್ರೈನಿಂಗು, ಬೇಕಾದಂಥ ಬಂಡವಾಳ ಇಷ್ಟೇ ಕೊಟ್ಟರೆ ಸಂಪೂರ್ಣವಾಗಿ ಮಾಹಿತಿ ಕೊಡುವಂಥದ್ದು ಮತ್ತು ಟ್ರೈನಿಂಗ್ ಕೊಡುವಂಥ ಕೆಲಸ ಈ ಸಮಿತಿ ಮೂಲಕ ನಡೆಯುತ್ತೆ. ಬೆಂಗಳೂರು ಅರಮನೆ ಮೈದಾನ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಜನ ನಮಗೆ ಸೇರ್ತಾರೆ. ಸುಮಾರು 300 ಕಾಲೇಜುಗಳು, 30 ಯೂನಿವರ್ಸಿಟಿಗಳು, ಜೊತೆ 12 ದೇಶಗಳಿಂದ ಇದಕ್ಕೆ ಬರ್ತಾ ಇದೆ ಅಂತ ಹೇಳಕ್ಕೆ ಭಾಳ ಸಂತೋಷ ಆಗುತ್ತೆ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ 3 ಸಚಿವರು ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 6 ರಾಜ್ಯಗಳ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. 6 ರಾಜ್ಯಗಳ ಪ್ರೌಢಿಗಳು ಸಹ ಇಲ್ಲಿ ಬಂದು ಆಯಾ ರಾಜ್ಯಗಳಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದನ್ನು ತಿಳಿಸೋದಕ್ಕೆ ರೆಡಿಯಾಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯದ ಯುವಜನತೆ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು. ಅವರ ಭವಿಷ್ಯತ್ತಿಗೆ ಇದು ದೊಡ್ಡ ರಾಜಮಾರ್ಗ ಆಗುತ್ತೆ ಅನ್ನೋದು ನಾನು ಹೇಳಕ್ಕೆ ಇಚ್ಛೆ. ಆದಿವೈಶ್ಯ ಮಹಾಸಭೆಯಿಂದ ಮುಂದಿನ ಎಲ್ಲ ಯೋಜನೆಗಳು ಕೂಡ ಉದ್ಯಮಗಳನ್ನು ರೂಪಿಸೋದ್ರೊಳಗೆ ನಮ್ಮ ಯುವಜನರಿಗೆ ಟ್ರೈನಿಂಗ್ ಕೊಡೋದೇ ಭಾಳ ದೊಡ್ಡದಾದ ಕಾರ್ಯಕ್ರಮ. ಅದರ ಜೊತೆಗೆ ಕೆಲವೊಂದು ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತದಷ್ಟೇ. ಆದರೆ ಇವತ್ತು ದೇಶಕ್ಕೆ ಬೇಕಾಗಿರುವಂಥ ಅತ್ಯುತ್ತಮವಾದ ವ್ಯವಸ್ಥೆ ಇರುತ್ತೆ. ಆಂಟ್ರಪ್ರಿನರ್ಶಿಪ್ ಉದ್ಯಮಗಳಾಗಬೇಕು, ಕ್ರಿಯಾಶೀಲ ನವೋದ್ಯಮಗಳ ಸ್ಥಾಪನೆಗೆ ಮಹಾಸಭೆ ಯುವಕರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಇಲಾಖೆಗಳ ಸಹಕಾರ ಕೊಟ್ಟರೆ ಮತ್ತಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಅವರು ಮಾನ್ಯ ಮುಖ್ಯಮಂತ್ರಿಗಳು ತಮಗೆಲ್ಲ ತಿಳಿದಂಗೆ ಅವರೇ ನೇರವಾಗಿ ಘೋಷಣೆ ಮಾಡಿದ್ದಾರೆ. ಮಹಿಳಾ ಸಬಲೀಕರಣ ಘಟಕದಲ್ಲಿ ಹಳ್ಳಿಯಲ್ಲಿರುವಂಥ ಎಲ್ಲ ಹೆಂಗಸರಿಗೆ ಅವರಿಗೆ ಉದ್ಯಮ ಮಾಡೋದಕ್ಕೆ ಅವರಿಗೆ ಏನು ಅವಶ್ಯಕತೆಗಳಿದೆ ಅದನ್ನು ನಾವು 3 ಸೆಕ್ಟರಲ್ಲಿ ಡಿವೈಡ್ ಮಾಡಿದ್ದೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಂತ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಅವ್ರಿಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಯಿಂದ ಇಟ್ಕೊಂಡು, ಅವ್ರಿಗೆ ಬೇಕಾಗಿರುವಂಥ ಗೈಡೆನ್ಸಿಂದ ಇಟ್ಕೊಂಡು ಪ್ರತಿಯೊಂದು ಇದರಲ್ಲಿ ಅವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ಈ ಇವೆಂಟ್ ಆಗೋದ್ರಲ್ಲಿ ಅಟ್ಲೀಸ್ಟ್ ಒಂದು 5,000 ಮಹಿಳೆಯರನ್ನು ಸಬಲೀಕರಣದ ಹತ್ರ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಇದರ ಉದ್ದೇಶ. ಸೊ ಮಿಕ್ಕಿರೋ ಎಲ್ಲ ಡೀಟೇಲ್ಸ್ನ ನಮ್ಮದು ವೆಬ್ಸೈಟಲ್ಲೆಲ್ಲ ಅಪ್ಡೇಟ್ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ಸು ಅದರಲ್ಲೇ ಇರುತ್ತೆ. ಏನಾದರೂ ನಿಮಗೆ ಡೌಟ್ ಇತ್ತಂದರೆ ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನು ಸಹಾಯ ಬೇಕೋ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಶ್ರೀ ಅಂತ ಮಹಾಸಭಾದಲ್ಲಿ CEO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರೈಟ್ ನಾವು ಮಹಿಳಾ ಸಬಲೀಕರಣಕ್ಕೆ ಮುಖ್ಯ ಸಂಚಾಲಕರಾಗಿ, ಚೀಫ್ ಕನ್ವೀನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಉಮಾ ಸಾಯಿರಾಮ್ ಮೇಡಮ್ ಅಂತ ಹೇಳ್ಬಿಟ್ಟು ಮಹಿಳಾ ಮಹಾಸಭಾ ಪ್ರೆಸಿಡೆಂಟ್. ಮಹಿಳಾ ಮಹಾಸಭಾ ಈ ಮಹಿಳಾ ಸಬಲೀಕರಣ ಘಟಕಕ್ಕೆ ಚೇರ್ಮನ್. ಇದೊಂದು ಸಹಾಯ ಮಾಡೋದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಇದೆ. ಹೀಗಾಗಿ ಎಲ್ಲ ಹೆಣ್ಮಕ್ಳಿಗೆ ನಾವು ಒಂದು ನಮ್ಮ ಮಹಿಳಾ ಮಹಾಸಭೆಯಿಂದ, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯಿಂದ ಸಹಾಯ ಮಾಡೋಕ್ಕೆ ನಾವು ಮುಂದೆ ಬಂದಿದ್ದೀವಿ. ನೀವೆಲ್ಲ ಹೆಣ್ಮಕ್ಳು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. My name is Anil Kumar Tallam. I am the convener of Global Accelerator Vision Summit. How this whole Global Accelerator Vision Summit thought and idea which came is, see, India is self-sufficient with a lot of MSMEs and a lot of mid-size entrepreneurship. But employment is a trap. You work. But what we want to is, we want to spread the entrepreneurial spirit to the millennial and Gen Z. Next generation, show them it is not that ನೀವು ಹೋಗಿ 4 ಜನರ ಹತ್ರ ಕೆಲಸ ಕೇಳೋದಲ್ಲ, ನೀವು ಹೋಗಿ 4 ಜನಕ್ಕೆ ಕೆಲಸ ಕೊಡೋರಂತ ಆಗಬೇಕು ಅಂತ ಒಂದು
ಆಪರ್ಚುನಿಟಿ ನಾವು ಗ್ಲೋಬಲ್ ಮಾರ್ಕೆಟಲ್ಲಿ ನೋಡಿದ್ರೆ ಐದರ್ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ನ್ಯಾಷನಲ್ GDP ಮೇಲೆ ನೋಡಿದಾಗ ಫಸ್ಟು ಸೆಕೆಂಡ್ ಕಂಟ್ರೀಸ್ಗೂ ಮತ್ತು ಥರ್ಡ್ ಪೊಸಿಷನ್ ಇರೋ ಕಂಟ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಟ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ಶೇಮ್. ವಿ ಆರ್ ಜಸ್ಟ್ ಗ್ರೋಯಿಂಗ್, ವಿ ಆರ್ ಬಿಲ್ಡಿಂಗ್ ಅವರ್ ಆಂಟ್ರಪ್ರಿನರ್ಶಿಪ್. ನಾವು ಅದನ್ನು ಆಪರ್ಚುನಿಟಿ ಪಾಸಿಟಿವ್ ಆಗಿ ನೋಡೋಣ, ಆ ಗ್ಯಾಪ್ನ ಆಪರ್ಚುನಿಟಿ ಥರ ನೋಡೋಣ. ಅಷ್ಟು ಬಿಸ್ನೆಸ್ ಆಪರ್ಚುನಿಟಿ ಇದೆ. ವಿ ಆರ್ ಗ್ರೋಯಿಂಗ್ ಅಕ್ರಾಸ್ ದ ಗ್ಲೋಬ್ ಟು ಸ್ಪ್ರೆಡ್ ದಿಸ್ ವರ್ಲ್ಡ್ ಅಕ್ರಾಸ್. GAVS is going to be a global diaspora for the business ecosystem, a single point of contact. Sir, we have already gone to United States of America. We have visited almost about 10 states there, and now we are planning to go to Australia, Singapore, Middle East, and a few more countries in the pipeline. ನಾವು ಕರ್ನಾಟಕದಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ಗೂ ಹೋಗ್ತಾ ಇದ್ದೀವಿ. ಬೇರೆ ಸ್ಟೇಟ್ಸಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ಗೂ ಹೋಗೋ ಥರ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಸ್ಟೇಟ್ಗೂ ಹೋಗ್ಬಿಟ್ಟು ನಾವು ಆಲ್ರೆಡಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡಲ್ಲಿ ನಮ್ಮ ಟೀಮ್ಸ್ ಇದೆ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ಇಲ್ಲೆಲ್ಲ ನಾವು ಸ್ಪ್ರೆಡ್ ವಿತ್ ದಿಸ್ ಇನಿಷಿಯೇಟಿವ್. ಇನ್ 5 years we want to create 1 lakh entrepreneurs, 5,000 startups, and we want to create 10 lakhs employments. This is the target. We want to join the hands with the state and central government to bring the economy, to grow the economy of the nation, and also empower every human being in the entrepreneurial journey with whichever the domain they are from. Even either they could be it could be women empowerment or youth empowerment. Initiative of Karnataka Aryavaishya Mahasabha, Mr. Ravi Shankar RP, he is the president, and Mr. RP Ravi Shankar is also president of All India Aryavaishya Mahasabhas. We have about 1 crore community, people across the globe. But this is initiative of Karnataka Aryavaishya Mahasabha, but it is for everyone. It is not a community basis. It is not a religion basis. The community is called business community. The community is called entrepreneurs community. ಆರ್ಯವೈಶ್ಯ ಮಹಾಸಭೆ ಟ್ರೆಷರ್ ಇವತ್ತಿನ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಮಹಾಸಭೆ GAVS ಅಂದರೆ ಗ್ಲೋಬಲ್ ಆಕ್ಸಿಲರೇಷನ್ ಆ್ಯಂಡ್ ವಿಷನ್ ಸಮ್ಮಿಟ್ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಡಿಸೆಂಬರ್ 25, 26, 27 ಬೆಂಗಳೂರು ಅರಮನೆ ಮೈದಾನದಲ್ಲಿ. ಅದು ಒಂದು ವಿಶ್ವವ್ಯಾಪಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ಒಂದು ಅನಾವರಣ ಮಾಡೋದಕ್ಕೋಸ್ಕರ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಇದಕ್ಕೆ ಆಂಧ್ರ ಪ್ರದೇಶದ ಕೈಗಾರಿಕಾ ಮಂತ್ರಿಗಳಾದ ಶ್ರೀ TG ಭರತ್ ಅವರು ಕರ್ನಾಟಕದಲ್ಲಿ ಮಾಡಿದ್ರು ಸಹ ಪ್ರಪಂಚದ ಎಲ್ಲ ಭಾಗಗಳಿಂದನೂ ಜನಗಳು ಸೇರಬೇಕು. ಇದರ ಉದ್ದೇಶ ಏನು ಅಂದರೆ ಎಲ್ಲರೂ ಎಂಟರ್ಪ್ರನರ್ಸ್ ಅಂದರೆ ಉದ್ಯಮಿಗಳಾಗಬೇಕು ಅನ್ನೋದು. ಈಗಿನ ಕಾಲದಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ ಈವನ್ ನಮ್ಮ ಆರ್ಯವೈಶ್ಯರೆಲ್ಲ ಮೊದಲು ವ್ಯಾಪಾರ ಕೈಗಾರಿಕೆ ಅದರೊಳಗಿದ್ದು ಎಲ್ಲ ಪಳಗ್ದವರು. ಆದರೆ ಈಗಿನ ಕಾಲದಲ್ಲಿ ಅವ್ರ ಮಕ್ಕಳೆಲ್ಲರೂ ಎಲ್ಲ ಉದ್ಯೋಗಗಳನ್ನು ನಡೆಸಿ BTech, IIT ಇಲ್ಲೆಲ್ಲ ಪಾಸಾಗಿ ಅಮೇರಿಕಾದಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಮ್ದು ಏನು ಅಂದರೆ ಸ್ವಂತವಾಗಿ ಉದ್ಯೋಗ ಮಾಡಬೇಕು, ನಾವು ಉದ್ಯೋಗ ಬೇರೆಯವ್ರಿಗೆ ಕೊಡಬೇಕು ಹೊರತು ನಾವು ಉದ್ಯೋಗ ಮಾಡೋ ಥರ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶನ ಮಾಡಿ ಈ ಕಾರ್ಯಕ್ರಮ ಪ್ರತಿ 2 ವರ್ಷಗಳಿಗೆ ಒಂದು ಸಲ ಮಾಡಿ ನಮ್ಮವರೆಲ್ಲರೂ ಉದ್ಯೋಗದಾತರಾಗಬೇಕು ಹೊರತು ಉದ್ಯೋಗ ಮಾಡೋರಾಗಬಾರ್ದು. ಆ ಒಂದು ನಿಟ್ಟಿನೊಳಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಂಟ್ರೀಸಲ್ಲಿ ಇವಾಗ 20 ದೇಶಗಳಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿರುವ ನಮ್ಮ ಇಂಡಿಯನ್ಸ್ ಆಗಲಿ, ಇದು ಬರೀ ಆರ್ಯವೈಶ್ಯರು ಮಾತ್ರ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಯಾರು ಬೇಕಾದ್ರೂ ಬರ್ಬೋದು, ಇದರಲ್ಲಿ ಭಾಗವಹಿಸ್ಬೋದು, ಜ್ಞಾನ ತಗೋಬೋದು, ಮತ್ತು ಸ್ವಂತ ಉದ್ಯಮಿ ಆಗಬೇಕು. ಅಂದರೆ ಎಂಟರ್ಪ್ರೈಸಸ್ ಅಂತ ನಾವು ಹೇಳ್ತೀವಿ, ಸ್ವಂತ ಉದ್ಯಮಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮೊಂದು ಇಚ್ಛೆ. ಆ ಇಚ್ಛೆ ಭಾಗವಹಿಸೋದು ಇಂಪಾರ್ಟೆಂಟು. ಕನಿಷ್ಠ ಪಕ್ಷ ಒಂದು 10,000 ಜನ 12,000 ಜನ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಭಾರತದಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಎಂಟರ್ಪ್ರೈಸಸ್ ಇದ್ದಾರೋ ಅವ್ರನ್ನೆಲ್ಲ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಏನು ಮಾತಾಡೋದಕ್ಕೆ ಒಂದು ಸ್ಫೂರ್ತಿ ಬರಬೇಕು. ನಮ್ಮ ಹುಡುಗರು ಉದ್ಯಮ ಮಾಡೋದಕ್ಕೆ ಹೋಗಬೇಕು ಅಂತ. ಯಾಕಂದರೆ ಯಾವಾಗಲೂ ಉದ್ಯೋಗ ಮಾಡೋದು ಇದ್ದೇ ಇದೆ. ನಾವು ಇಡೀ ಲ್ಯಾಂಡ್ ಆಫ್ ಎಂಟರ್ಪ್ರೈಸಸ್ಸು ಒಂದು ಜೀನರ್ ಆಫ್ ಎಂಟರ್ಪ್ರೈಸಸ್ ನಾವು ಇರೋದ್ರಿಂದ ನಾವು ಯಾವಾಗಲೂ ಎಂಟರ್ಪ್ರೈಸಸ್ ಆಗಿ ಇರೋಣ, ಉದ್ಯೋಗ ಮಾಡೋಣ ಅನ್ನೋ ಹಮ್ಮಿದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಇದೇ ನಮ್ಮ GAVSನ ಉದ್ದೇಶ. ಶ್ರೀನಿವಾಸ ಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಅಗರಬತ್ತಿ ಉದ್ಯಮಿ. ನಾವು ಮಾತಾಡೋದಲ್ಲ, ಇಂಪ್ಲಿಮೆಂಟ್ ಮಾಡಬೇಕು. ಸೊ ನನ್ನ ವಿಷಯದಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಹೋಗ್ಬಿಡಿದೆ, ಆಮೇಲೆ ಸಂತೋಷ ಪಡ್ತೇನೆ. ಮತ್ತು ನಾನು ಒಂದು ವಿಯೆಟ್ನಾಂ ದೇಶಕ್ಕೆ ಆನರರಿ ಕಾನ್ಸಲ್ ಆಗಿದ್ದೇನೆ. ವಿಯೆಟ್ನಾಮದ ರಾಯಭಾರಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅದೊಂದಿದೆ. ಮತ್ತು FKCC ಒಳಗೆ ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದೇನೆ. ಮತ್ತು ವಾಸಿ ವಿದ್ಯಾನಿಕೇತನ ಫೌಂಡರ್ ಟ್ರೆಷರರು. ಈ
ನಮಸ್ಕಾರ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷ BR ಶ್ರೀನಿವಾಸ ಮೂರ್ತಿ ಅಂತೇಳಿ ಈ ಒಂದು ನಮ್ಮ GAVS ಕಾರ್ಯಕ್ರಮಕ್ಕೆ ಈ ದಿವಸ ನಾವು ಎಲ್ಲನೂ ಸುಮಾರು ನಮ್ಮೂರಿನಿಂದ ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ಸುಮಾರು ಒಂದು 50 ಜನ ತನಕ ಬಂದಿದ್ವಿ. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ಎಲ್ಲ ಆಂಧ್ರ ಪ್ರದೇಶದ ಎಲ್ಲ ಮಿನಿಸ್ಟ್ರುಗಳೆಲ್ಲ ಬಂದಿದ್ದರು. ನಮ್ಮ ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ ಅಂತೇಳಿ ನಮ್ಮ ಮಹಾಸಭೆ ಹಮ್ಮಿಕೊಂಡಿದೆ. ನಮ್ಮ ಯುವಜನತೆಗೆ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯಕ್ರಮ ಅದು. ಅದಕ್ಕೆ ಸಲುವಾಗಿ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಎಲ್ಲ ಒಂದು ಸಮಾಜದವ್ರಿಗೂ ಇದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಅಧ್ಯಕ್ಷರಾದ ರವಿಶಂಕರ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ಒಳ್ಳೆಯ ಉದ್ಯಮಿಗಳು ಯಾವುದಾದ್ರು ಒಂದು ಬ್ರಿಡ್ಜ್ ಥರ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಡಿಸೆಂಬರ್ 25, 26, 27 ಪ್ಯಾಲೇಸ್ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ಆರ್ಯವೈಶ್ಯರಿಗೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯುವಜನತೆಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಆರ್ಯವೈಶ್ಯ ಮಹಾಸಭಾ ಮಾಡ್ತಾರೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಅದರ ಸದುಪಯೋಗ ಪಡಿಸ್ಕೊಂಡು ನಮ್ಮ ಸಮಾಜನ ಒಳ್ಳೆಯ ಅಭಿವೃದ್ಧಿ ಮಾಡೋವಂಥ ಕಾರ್ಯಕ್ರಮಕ್ಕೆ ಆಗಲಿ ಅನ್ನೋ ಒಂದು ಉದ್ದೇಶ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮ್ಮ ಜನಸಂಖ್ಯೆ 5 ಲಕ್ಷಕ್ಕಿಂತಲೂ ಹೆಚ್ಚಾಗಿದೆ ನಮ್ಮ ಆರ್ಯವೈಶ್ಯ ಸಮಾಜ. ಒಂದು ಡಿಸ್ಟಿಕ್ನಲ್ಲೂ 50,000 ಜನ ಇದೆ ನಮ್ಮ ಆರ್ಯವೈಶ್ಯ ಸಮಾಜ.